ಅಮ್ಮ, ಮಮ್ಮಿ, ಬಂದ್ಯಾ ಇಲ್ವಾ ಊರಿಗೆ ನೀನು? ಅಪ್ಪ, ಅಪ್ಪ, ಅಮ್ಮ ಬಂದಿದ್ದಾಳ ಇಲ್ವಾ? ನನಗೆ ಸ್ನಾನಕ್ಕೆ ನೀರು ಬೇಕಾಗಿತ್ತು. ನನಗೆ ಹೊತ್ತು ಬೇರೆ ಆಗೈತಿ. ನೀರಿನ ಕಾದವ ಇಲ್ಲ, ಕಾಸಿದಾರ ಇಲ್ಲ. ಎಷ್ಟು ದಿನ ಮಾತು ಬಿಡ್ತಾರೆ, ನಾನೇ ನೋಡ್ತೇನೆ. ಆಯ್ತು ಬಿಡ್ರಿ, ನಿಮಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಜೊತೆ ಮಾತಾಡಲಿ? ನಿನ್ನೆ ನಾನು ಎಷ್ಟು ಸಲ ಸಾರಿ ಕೇಳಿ ನಿಮ್ಮನ್ನು. ಬರೀ ಒಂದಿನ ನನ್ನ ಹೇಳ್ದ ಹೋಗಿರೋದಕ್ಕೆ ಈ ರೀತಿ ಎಲ್ಲ ನನ್ನ ಜೊತೆ ಮಾತಾಡತ್ತಾರಲ್ಲ. ಆಯ್ತು ಬಿಡ್ರಿ, ನಿಮಗೆ ಇವಾಗ ಗೊತ್ತಾಗಂಗಿಲ್ಲ. ನಾನು ಇಲ್ಲೇ ಇರಬೇಕಾದ್ರೆ ಗೊತ್ತಾಕತಿ. ಅತ್ತಿ ಬಂದರೆ ನಾನು ಒಂದೆರಡು ದಿನ ತವ್ರ ಮನೆಗೆ ಹೋಗ್ತೇನೆ. ಇಲ್ಲೇ ಇದ್ರೆ ಇವರು ಹಿಂಗೆ ಮಾಡ್ಕೊತಾನೆ ಇರ್ತಾರೆ. ಸ್ವಲ್ಪ ದಿನ ತವ್ರ ಮನೆಗಾದ್ರೂ ಹೋಗಿ ಬಂದ್ರೆ ಆರಾಮಾಗಿ ಇರ್ಬೋದು. ಅವ್ರಿಗೆ ಗೊತ್ತಾಗ್ತದೆ ಅವಾಗ ಭೇಟಿ ಇರೋದಂದ್ರೆ ಏನಂತ ಹೇಳಿ. ಓಹೋ, ನನ್ನ ಬಂಗಾರಿನ ಇದ್ದಾಳು, ಮಾತಾಡಿಸ್ಬೇಕಂತನೋ. ಆದರೆ ನನಗೆ ಸೊಕ್ಕು. ಆಕೆ ನಿನ್ನೆ ಅಷ್ಟೆಲ್ಲ ಸಾರಿ ಕೇಳಿದಾಗ ನಾನು ಮಾತಾಡಿಸ್ಬೇಕಾಗಿತ್ತು. ನಾನು ಮಾತಾಡಿಸ್ಲಿಲ್ಲ. ಈಗಕ್ಕೆ ನಾನು ಮಾತಾಡ್ಸಿದ್ರೆ ಆಕೆ ಮಾತಾಡಬೇಕಲ್ಲ. ಆಕೆ ಮಾತಾಡೋಂಗಿಲ್ಲ. ಆಕೆಗೂ ಸೊಕ್ಕಿದ್ದೇ ಇರ್ತೈತಿ. ನಾನು ಮಾತಾಡ್ಕೊಡ್ತಾ ಆಕೆ ಯಾಕೆ ಮಾತಾಡ್ತಾಳೋ? ಏನು ಮಾಡ್ತಾಳೋ ಏನೋ ನೋಡೋಣ. ನೀರು ಕಾದವ ಇನ್ನೂ ಇಲ್ಲ. ನಾನು ಯಾಕೆ ಮಾತಾಡ್ಬೇಕು ಇವಾಗ? ನಾನು ಮಾತಾಡೋಂಗೇ ಇಲ್ಲ. ಬೇಕಿದ್ರೆ ಮಾತಾಡಲಿ, ಸಾಕಿದ್ರೆ ಬಿಡಲಿ. ಸುಮ್ಮನೆ ನಾಟಕ ಮಾಡೋಣ. ಅಮ್ಮ, ಕೈ, ಅಯ್ಯೋ ಕೈ ಸುಟ್ಬಿಡ್ತು. ಅಯ್ಯೋ ಕೈ, ಅಮ್ಮ ಕೈ ಸುಟ್ಬಿಡ್ತಲ್ಲ, ಕೈ ಸುಟ್ಬಿಡ್ತು. ಅಯ್ಯೋ ದೇವ್ರಿ, ಏನಾಯ್ತು? ಕೈ ಸುಡ್ತಾ? ಹೆಂಗೆ ಸುಟ್ಕೊಡ್ರಿ? ಅಲ್ಲ ನಿಮ್ಗೆ ಗೊತ್ತಾಗಲ್ವಾ? ಅದು ಯಾವಾಗಾಯ್ತು ನಮ್ಮ ನೀರು ಕಾಯೋಗಿಟ್ಟು ಅದು ಸುಡ್ತಿರುತ್ತೆ ಅಂತಂದ್ರೆ ನೀವು ಹೋಗಿ ಹಾಗೆ ಮುಟ್ಬಿಟ್ರೆ ಹೆಂಗ್ರಿ? ಕೈ ಏನಾಯ್ತೋ ಏನೋ. ಬನ್ನಿ, ಗುಲಾಬದು ಏನಾದರೂ ಹಚ್ತೀನಿ, ಇಲ್ಲ ತಣ್ಣೀರು ಹಾಕ್ತೀನಿ ಬನ್ನಿ. ಬೇಡ ಬೇಡ, ನನ್ನ ಕೈನ ಬಿಡು. ನಾನು ಗೊತ್ತಿಲ್ದ ಮುಟ್ಟಿನಿ. ನನಗಂಥದ್ದೆಲ್ಲ ಗೊತ್ತಾಗಂಗಿಲ್ಲ. ನಮ್ಮಮ್ಮನ ಯಾವಾಗಲೂ ನನಗೆ ನೀರು ಹಾಕ್ಕೊಡೋರು, ಬಾತ್ರೂಮ್ಗೆ ತಂದಿಡ್ತಿದ್ರು. ಇವತ್ತು ಅವರಿಲ್ಲಲ್ಲ, ಹಾಗಾಗಿ ನೀರು ತಂದಿಡೋರು ಯಾರೂ ಇರಲಿಲ್ಲ. ನಾನೇ ಬಂದ ಕೈ ಸುಟ್ಕೊಂಗಾತು. ಅಮ್ಮ ಬಂದು ಕೇಳಿದ್ರೆ ಏನು ಹೇಳ್ಬೇಕೋ ಏನೋ. ಇಷ್ಟಾದರೂ ಕೊಬ್ಬು ಕರಗಿಲ್ಲ ಅಲ್ಲ ನಿಮ್ಮದು? ಅಯ್ಯೋ ಕೈ ಏನಾಯ್ತು ನೋಡೋಣ ಬನ್ನಿ. ಕೊಬ್ಬರಿ ಎಣ್ಣೆ ಹಚ್ತೀನಿ ಬನ್ನಿ. ಒಳಗೆ ಹೋಗೋಣ ಬನ್ನಿರಿ. ಸರಿ ನೋಡಿ. ಅಯ್ಯೋ ಏನು ಮಾಡ್ಕೊಂಡ್ರೋ ಏನೋ. ಅಲ್ಲ, ಅದು ಹೆಂಗಾದ್ರೂ ನೀವು ಮುಟ್ತೀರಾ? ಸುಡ್ತಾ ಇರ್ತಾರ ಅದು ಗೊತ್ತಾಗಂಗಿಲ್ವಾ ನಿಮ್ಗೆ? ನಾನು ಹೆಂಡತಿ ಸಲುವಾಗಿ ಏನಾದರೂ ಮುಟ್ಟೋಕ್ಕೂ ರೆಡಿ, ಬೆಂಕಿ ಆದರೂ ಹಿಡೋಕೆ ರೆಡಿ ಇದ್ದೀನಿ. ಇವಾಗ ಹೆಂಗೆ ಹೆಂಡ್ತಿನ ಓಡಿ ಬಂದ್ಲು. ಸಾರಿ ಅಮ್ಮ, ನಾನು ನಿನ್ನೆ ತುಂಬ ಓವರ್ ಮಾಡಿಬಿಟ್ನಿ. ನಾನು ಅಷ್ಟು ಓವರಾಗಿ ಮಾತಾಡಬಾರ್ದಾಗಿತ್ತು. ನನ್ನ ಕೈಗೆ ಏನಾಗಿಲ್ಲ ಅಮ್ಮ. ನೀನು ಇಷ್ಟೊಂದು ಕಾಳಜಿ ಮಾಡೋದು ನೋಡಿ ನನಗೆ ಒಂಥರ ಅಸಹ್ಯ ಆಗ್ತಾಯಿದೆ ನನ್ನ ಮೇಲೆ. ನನಗೆ ಅದು ನಾನು ನಿನ್ನೆ ಹಾಗೆಲ್ಲ ಅನ್ಬಾರ್ದಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆ ಅಮ್ಮ. ಸಾರಿ ಆಯಿತಾ? ಅದು ನಿನ್ನೆ ನೀನು ಕಾಣಿಸ್ಲಿಲ್ಲ ಅಂದಿದ್ಕೆ ನನಗೆ ಆ ಕಡೆ ಬೇಜಾರು ಆಗಿ, ಈ ಕಡೆ ಸಂಕಟನೂ ಆಗಿ, ಎಲ್ಲಿ ಹೋದ್ಲು ಅಂತ ಭಯನೂ ಆಗಿ ನಾನು ಹಾಗೆಲ್ಲ ಮಾತಾಡ್ಬಿಟ್ಟೆ. ಯಾಕೆ ಹೇಳು? ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ಅದಕ್ಕೆ ಅಮ್ಮ, ಪ್ರೀತಿ ಮಾಡಲಿಲ್ಲ ಅಂದಿದ್ರೆ ಈ ಥರ ಎಲ್ಲ ನನಗೆ ಆಗ್ತಾ ಇರಲಿಲ್ಲ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ ಅಮ್ಮ. ನಿನಗೇನಾದರೂ ಆದರೂ ನನಗೆ ಒಂದು ನಿಮಿಷನೂ ತಡ್ಕೊಳಕ್ಕೆ ಆಗಂಗಿಲ್ಲ. ಹಾಗಾಗಿ ನನಗೆ ತುಂಬ ಭಯ ಆಗ್ತಾಯಿತ್ತು. ಅಮ್ಮ ಎಲ್ಲಿ ಹೋದ್ಲು ಅಂತ ನಾನು ಎಷ್ಟು ಹುಡ್ಕಾಡಿದ್ದೀನಿ ಗೊತ್ತಾ? ಅಪ್ಪಗೆ ಗೊತ್ತು ನಾನು ಎಷ್ಟು ಹುಡ್ಕಾಡಿದ್ದೀನಿ ನಿನ್ನ ಅಂತ ಹೇಳಿ. ನಂದು ತಪ್ಪೇ ರೀ, ನಾನು ತಪ್ಪು ಮಾಡಿದೆ. ಒಂದು ಮಾತು ನಿಮ್ಗಾದ್ರೂ ಹೇಳಿ ಹೋಗ್ಬೇಕಾಗಿತ್ತು. ಇಲ್ಲ ಅಂದರೆ ಒಂದು ಲೆಟ್ರ್ ಆದರೂ ಬರೆದಿಟ್ಟು ಹೋಗ್ಬೇಕಾಗಿತ್ತು. ನಾನು ಈ ಥರ ಇದ್ದಲ್ಲಿ ಹೋಗ್ತಾ ಇದ್ದೀನಿ ಅಂತ. ಫೋನ್ ಇರಲಿಲ್ವಲ್ಲ, ಸೊ ಹಾಗಾಗಿ ನಿಮ್ಗೆ ಹೇಳೋಕ್ಕಾಗಲಿಲ್ಲ. ಇದ್ದಿದ್ರೆ ನಾನು ನಿಮ್ಗೆ ಫೋನ್ ಮಾಡಾದರೂ ಹೇಳ್ತಿದ್ದೆ. ಇಲ್ಲ ಅಕ್ಕ ಬಾ ಅಮ್ಮ ಅಂತ ಅನ್ನಕತ್ಲು. ಇನ್ನು ಬರದೇ ಇರೋದು ಹೆಂಗೆ ಅಂಥೇಳಿ ಸರಿ ಅಂತ ಹೇಳಿದೆ. ಇವಾಗ ಹೋಗಲಿಲ್ಲ ಅಂದರೆ ಏನು ಅನ್ಕೋತಾರೆ ನೋಡಿ, ಎಷ್ಟು ಕೊಬ್ಬೈತಿ. ಹೇಳಿದ್ಲು ಆದರೆ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಅನ್ಸತ್ತಿಗೆ ಅಂತ ಅನ್ಕೋತಾರೆ ಅಂತೇಳಿ ನಾನು ಅವ್ರು ಬಂದ ಮೇಲೆ ಹೇಳೇ ಬರ್ತೀನಿ ಅಂತ ಅನ್ನಿ. ಆದರೆ ಅವ್ರು ಕೇಳಲೇ ಇಲ್ಲ. ಹಂಗೇನಾರ ಇದ್ದರೆ ನಾನು ಹೇಳ್ತೇನೆ ಬಾ ಸಚಿನ್ಗೆ, ನಾನು ಹೇಳ್ತೇನೆ ಅಂತ ಅಂದರು. ಇಲ್ಲ ಆಂಟಿ ಅವ್ರು ಹೇಳೇ ಬರ್ತೀನಿ ಅಂತ ಎಷ್ಟು ಅಂದೆ, ಆದರೆ ಅವ್ರು ಕೇಳೇ ಇಲ್ಲ. ನೀವು ನಾನು ಹೇಳೋ ಮಾತುಗಳನ್ನ ನೀವು ಕೇಳಲಿಲ್ಲ. ಅವತ್ತು ನನ್ನನ್ನು ಬೈದ್ಬಿಟ್ರಿ, ಕೋಪ ಮಾಡ್ಕೊಂಡ್ರಿ, ನನ್ನ ಜೊತೆ 2 ದಿನ ಮಾತಾಡಲಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಲ್ಲ. ನಾನು ಸಮಾಧಾನಲೇ ಕೇಳಬೇಕಾಗಿತ್ತು. ನನಗೂ ಟೆನ್ಷನಲ್ಲಿ ಕೋಪ ನೆತ್ತಿಗೇರಿ ತಡ್ಕೊಳಕ್ಕಾಗದೆ ನಿನ್ಗೆ ಹೆಂಗೆ ಬೇಕಂಗೆ ಬೈದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡ್ತೀಯಾ ಪ್ಲೀಸ್? ಅಯ್ಯೋ, ಕ್ಷಮಿಸೋ ಮಾತೆಲ್ಲ ಯಾಕೆ ಆಡ್ತೀರಾ? ನೀವು ನನ್ನ ಗಂಡ ಇದ್ದೀರಾ, ನಾನು ನಿಮ್ಮ ಹೆಂಡ್ತಿ ಇದ್ದೀನಿ. ತಪ್ಪು ಒಂದೊಂದು ದಿನ ಒಬ್ಬೊಬ್ರು ಮಾಡ್ಬೋದು. ಯಾವಾಗ ಯಾರು ತಪ್ಪು ಮಾಡ್ತಾರೋ ಅದನ್ನು ತಿದ್ದಿ ಬುದ್ಧಿ ಹೇಳಿ ನಗ್ನಗ್ತಾ ಮಾತಾಡ್ತಾ ಇರಬೇಕು. ಹಾಗೆ ಮಾತು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡ್ರೆ ಹೇಗೆ? ನೀವು ಮಾತಾಡದೆ ನನಗೆ ಇಲ್ಲಿರೋಕ್ಕೂ ಆಗ್ತಾ ಇರಲಿಲ್ಲ ಗೊತ್ತಾ? ನಾನು ಅತ್ತೆ ಬಂದ ತಕ್ಷಣ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತೇನಾದರೂ ಅತ್ತೆ ಬಂದಿದ್ರೆ ಸಾಯಂಕಾಲ ಒಳಗಾಗಿ ನಾನು ಹೋಗ್ತಾ ಇದ್ದೆ. ನಿಮ್ಗೆ ಆಮೇಲೆ ಅನ್ನಿಸ್ತಾ ಇತ್ತು ಅಲ್ವಾ? ಅಲ್ಲ, ನನ್ನ ಬಿಟ್ಟು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ ನೀನು? ಗಡ್ಡ ಎಂತ ಇತ್ತಲ್ಲ ನಿಂತ ಏನು ಮಾಡತ್ತಾರ ಕೈ ಹಿಡ್ಕೊಂಡ? ಹಾಂ, ಅಯ್ಯೋ ಅಮ್ಮ, ಯಾವಾಗ ಬಂದು ಈಗ ಬಂದೇನಾ? ಹೇಗಿದ್ದೀರಾ ಅತ್ತೆ ಅಮ್ಮ? ಆರಾಮಿದ್ದೀರಾ? ಹೂವ ಆರಾಮದ. ನೀ ಆರಾಮದೇನ? ಮತ್ತೆ ಏನೇನು ಮಾಡಿದೆ ಅಡುಗೆ? ಏನು ಮಾಡಿದೆ? ಇಲ್ಲ ನಾನು ಏನು ಮಾಡೋದು ಮತ್ತೆ ಎಷ್ಟು ದಿನ ಅಂತ ಇರೋದು. ಬನ್ನಿ, ಅವಾಗ ಆರಾಮಾಗಿತ್ತ ಅದಕ್ಕೆ ರಾತ್ರಿ ಬಸ್ ಹತ್ತಿದ್ನಿ, ಬೆಳಗಿನ ಮುಂಜಾನೆ ಇಲ್ಲ ಅದ ನೋಡಿ. ಇಲ್ಲ ಅತ್ತಿ,
ಇನ್ನೂ ಏನು ಮಾಡಿಲ್ರಿ, ಚಾ ಮಾಡಿದ್ನಿ, ಉಪ್ಪಿಟ್ಟು ಮಾಡೀನಿ ರೀ ನಾಷ್ಟಾಕ. ಅಡುಗೆ ಏನೂ ಮಾಡಿಲ್ರಿ. ನೀರು ಕಾಯಕ್ಕಿಟ್ಟು ಎಲ್ಲರೂ ಸ್ನಾನ ಮಾಡಿ ನಾಷ್ಟ ಮಾಡಿ ಆಮೇಲೆ ಅಡುಗೆಗೆ ಮಾಡಕ್ಕಿಟ್ರೈತೆ. ಎಲ್ಲ ಬಾಂಡೆ ಗಿಂಡಿ ತಿಕ್ಕಿ ಎಲ್ಲ ಕಸ ಹೊಡೆದ ಮನೆ ಎಲ್ಲ ಒರೆಸಿ ಬಟ್ಟೆ ಎಲ್ಲ ಒಗೆದು ಹಾಕಿ ಆಮೇಲೆ ಅಡುಗೆ ಮಾಡಿದ್ರಾಯ್ತು ಅಂತ ಅನ್ಕೊಂಡಿನಿ ರೀ. ದಿನ ಹಿಂಗೆ ಮಾಡತ್ತೀನಿ ರೀ. ಇವಾಗ ಮಧ್ಯಾಹ್ನ ಏನಾರ ಮಾಡತ್ತಿದ್ನಿ. ಅಯ್ಯೋ ಹಂಗೆ ಮಾಡ್ಬಿಡ್ವಾ, ಬೆಳಿಗ್ಗೆ ಮಾಡ್ಬಿಡ್ವಮ್ಮೆ. ಅನ್ನ ಸಾರ ಪಲ್ಯ ರೊಟ್ಟಿ ಎಲ್ಲ ಮಾಡಿಟ್ಬಿಟ್ಟೆ ಅಂದ್ರೆ ನಿನಗೆ ಹಗರ ಹಾಕತ್ ಕೆಲಸ. ಇಲ್ಲಾಂದ್ರೆ ಸಂಚಾಲ ಮಾಡ್ಕೊಂಡ್ರೆ ಕುಂದಿರ್ಬೇಕಾಗತ್ತೆ ನೋಡಿ ನಮ್ಮ ಮನ್ಯಾಗ. ಹೆಂಗೆ ಅನಿಸ್ತೀವಿ ಒಂದು ವಾರ ಸಾಕಾಗಿರ್ಬೇಕಲ್ಲ. ಅಯ್ಯೋ ಸಾಕಾಗದೆ ಏನು ಬಿಡು. ಮತ್ತು ಬೇಸರ ಬಂದಿರ್ತೈತಿ. ಏನು ತೊಡೆ ಏನು ಕೆಲಸ ನಮ್ಮ ಮನ್ಯಾಗ ಭಾಳ ಇರ್ತೈತಿ. ಮಾಡಿ 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 ರಗಡ ಆಗ್ತೈತಿ ನೋಡಿ. ಅಷ್ಟು ಕೆಲಸ ಇರ್ತೈತಿ ಅಲ್ಲೋ. ಒಂದು ವಾರದಾಗ ನೋಡಿ ಹೆಂಗಾಗಿದಿ, ಸಣ್ಣ ಆಗಿದಿ ಮಾಡಿ ಮಾಡಿ ಮಾಡಿ. ನಾನು ಹೆಂಗೆ ಮಾಡ್ಬೇಡ ಮತ್ತೆ. ನೀನು ಯಾಕಲ ಮಕ್ಕ ಹಿಂಗೆ ಮಾಡಿದಿ, ಏನಾಯ್ತು? ಅಯ್ಯ ನನಗೇನಕತ್ತೆ ಏನಿಲ್ಲ, ಹಂಗೆ ಸುಮ್ಮನೆ ಒಮ್ಗಿಲ್ಲ. ನೀನು ನಮ್ಮ ನೋಡಿದಲ್ಲ, ಅದಕ್ಕೆ ಕೈ ಕೈ ಹಿಡ್ಕೊಂಡು ಏನು ಮಾಡ್ತಿದ್ರಿ ಅಂದ್ರೆ ಅದಕ್ಕೆ ಮಕ ಒಮ್ಗಿಲ್ಲ ಹೆಂಗೆ ಮಾಡಿಂತು ಅಷ್ಟೇ. ಮತ್ತು ಅಜ್ಜಿಗೆ ಆರಾಮಾಗೈತಲ್ಲ ಈಗ. ದವಾಖಾನಿಗೆ ಚಲೋ ತಗೋ ತೋರಿಸಿರೇನ? ಗುಳಿಗೆ ಗಿಳಿಗೆಲ್ಲ ಚಲೋ ತಗೋ ತಗೋತಾಳ. ಇಲ್ಲೇ ಇದ್ಕೊಂಡು ಕೇಳ. ಊರಿಗೆ ಬಂದು ನೋಡಕ್ಕೆ ಹೋಗ್ಬೇಡ. ನಮ್ಮ ಓನ್ ಯಾಕೆ ನೋಡ್ತಿದ್ದೀನಿ ನೀನು? ಆಕೆ ಬಾ ಇಲ್ಲೇ ಇರು ನಮ್ಮ ಜೊತೆ ಅಂದ್ರೆ ಆಕೆ ಇರಂಗಿಲ್ಲ ಅಂತಾಳ. ನಾವು ಯಾರು ಹೋಗಿ ಅಲ್ಲಿರೋಣಂದ್ರೆ ಅಲ್ಲಿ ಇರೋಕೆ ಆಗಂಗಿಲ್ಲ. ಏನು ಮಾಡೋದು, ಹಣೆ ಬರ ಹಿಂಗೈತೆ ನೋಡು. ಇದ್ರೆ ಎಲ್ಲರೂ ಕೂಡಿ ಇರ್ಬೇಕಂತವ. ಆದ್ರೆ ಆಕೆ ನೋಡ್ರೆ ಬರಂಗಿಲ್ಲ ಅಂತಾಳ. ನೋಡೋರು ಮನ್ಯಾಗ ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಬಾರ್ವಾ ಬುಬ್ಬಾಕಿ ಏನು ಮಾಡ್ತಿದ್ವಿ ಅಂದ್ರೆ ಬರಾಕಿಲ್ಲ ಅಂತಾಳ. ಏನು ಮಾಡೋದು, ನಮಗೂ ಎಲ್ಲರೂ ಹಿಂಗೆ ಇರ್ತಾರೆ. ಏನು ಮಾಡೋಕ್ಕಾಕತಿ? ಬಂದಾಗ ಹೋಗೋದು ಮತ್ತೆ ಇನ್ನೇನು ಮಾಡೋದು. ಅತಿ ನಡ್ರಿ ಮಕ್ಕ ತಕೊಂಡ ಚಾದು ಕುಡಿ ನಡೀರಿ. ಚಾ ಹಾಕಿ ಕೊಡ್ಲೇನು? ಬಿಸಿನೀರು ಅದ ನೋಡ್ರಿ, ಕೊಳ್ರಿ. ಅಯ್ಯೋ ಇವ ನಾನು ಬೆಳಗಿನ ಜಾವ ಹಂಗೆ ಬರಂಗಿಲ್ವ. ಹಲ್ಲು ತಿಕ್ಕಿ ಸ್ನಾನಾಗಿನ ಮಾಡ್ಕೊಂಡು ಬಂದನು ನಾನು. ಹಂಗೆ ಹಿಂಗೆ ಬರೋ ಮಾತೇ ಇಲ್ಲ. ನೀನು ಹಂಗೆ ಬಂದ ಅನ್ಕೊಂಡ್ಬಿಟ್ಟೇನು? ಇಲ್ಲ, ಚಾ ಕುಡ್ದ ಬಂದ ನಾನು ಬರುವಾಗ. ಎಲ್ಲ ನಮಗೆ ಚಾ ಇಲ್ದ ಏನು ಅಡ್ಡಾಡಕ ಆಗಿಲ್ವ ಎದ್ದು. ಚಾದು ಹುಚ್ಚ ಇದ್ದದನು ಅದೇನೋ ಅಂತಾರಲ್ಲ ಚಾಕ, ಅದೇನೋ ಅಂತಾರೆ ನೋಡಿ ಇಂಗ್ಲೀಷ್ನಾಗ. ಅಡಿಟ್ ಆಗ್ಯಾರಂತ ಅಲ್ರಿ ಅದ್ರಿ. ಅದ ಅಡಿಟ್ ಗಿಡಿಟ್ ಅದ ಆಗಿದಾವ. ಮತ್ತೇನು ಮಾಡೋದು, ನಮಗೆ ಅದು ಬಿಡಕ್ಕೆ ಆಗೋದಿಲ್ಲ. ಏನು ಮಾಡೋದು? ಅಲ್ಲ ಡ್ಯೂಟಿ ಹೊಂಟೆ ಇಲ್ಲ? ಹ್ಞೂ ಮಾಮ ಹೋಗತ್ತಂತ ಟೈಮ್ ಆಗಿತ್ತು, ಹೋಗ್ಬೇಕು ಇವಾಗ. ನಾಷ್ಟ ಮಾಡಿ ಸ್ನಾನಕ್ಕೆ ನೀರು ಹಾಕಿ ಕೊಡಂತೀವಿ ನಮಗೆ. ಹ್ಞೂ ಅಂತ ಹೇಳಿದ್ಲು. ಅದಕ್ಕೆ ಅದನ್ನ ಹೇಳಕ್ಕಂತ ಬಂದಿದ್ನಿ. ಮಕ್ಕೊಂಡಿದ್ದೆ ನಾನು. ಈಗ ಎದ್ನಿ ಎಚ್ಚರ ಆತು. ಅದಕ್ಕೆ ನೀರು ಕಾಸರೆಲ್ಲ ನೋಡಿ ನನಗೆ ಟೈಮ್ ಆಕತಿ, ಸ್ವಲ್ಪ ನೀರು ಹಾಕ್ಕೊಡು, ನಾನು ಸ್ನಾನ ಮಾಡಿ ನಾಷ್ಟ ಮಾಡಿ ಹೋಗ್ಕೇನೋ, ಆಮೇಲೆ ನೀನು ಕೆಲಸ ಮಾಡ್ಕೊತೀನಿ. ಹ್ಞೂ ಆಯ್ತು ಅಂತಂದ್ಲು. ಅದಕ್ಕೆ ಎಲ್ಲ ಕೆಲಸನೂ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ನಾಷ್ಟಕ್ಕೆ ಏನು ಮಾಡಿದೆ ಅಂತ ಕೇಳಕ್ಕೆ ಬಂದು ಅಥವಾ ಟಿಫನ್ ಹಾಕ್ಬಿಡ್ಬಾ ಅಂತ ಕರೆಯಕ್ಕೆ ಬಂದೀನಿ. ಅಷ್ಟಾಗ ಹಿಂಗೆ ಹೊಳ್ಳೋರಾಗ ನೀನು ಬಂದು ನೋಡ್ಬೆ. ಅಪ್ಪ ಇನ್ನೂ ಮಕ್ಕೊಂಡಾನ ಏನು? ನಿಮ್ಮ ಅಪ್ಪದ ಏನು ಕೆಲಸ ಬಿಡಿ, ಅದು ಏನು ಮಾಡ್ತಾನೋ. ಅವ್ನು ಹೋಗೋದ 10-11 ಗಂಟೆಗೆ. ಮಲ್ಕೋ ಅಲ್ಬಿಡಿ ನಟ್ ಆರಾಮ್ ಇರೋವಲ್ಲ. ಲಾಸ್ಟಿಗೆ ಜಳಕ ಮಾಡ್ತಾನೆ. ಅಮ್ಮ ಹಂಗಾರ ನಾನು ಉರಿ ನೋಡ್ಕೊತ ಇರ್ತಾನೆ. ನೀನು ನೀರು ಹಾಕೊಂಡು ಹೋಗಿ ಸಚಿನಕ್ಕೆ ಕೊಟ್ಟು ಬಾ. ಆಮೇಲೆ ಅವ್ನು ನಾಷ್ಟದ ಹಾಕಿ ಎಲ್ಲ ಕೊಟ್ಟು ಬಾ. ಆಮೇಲೆ ನೋಡೋಣ, ನಾನು ಬೇಕಾದ್ರೆ ಹಾಲು ಹಿಡ್ತಾನೆ. ಒಂದು ತೆಪ್ಪರಿ ಕೊಡು, ಇಲ್ಲಾಂದ್ರೆ ಒಂದು ಡಬ್ರಿ ಕೊಡು, ಯಾವ್ದಾರ ಒಂದು ಕೊಡು. ಹಾಲು ಹಿಡ್ಕೊಂಡು ಕೊಡ್ತಾನೆ. ಹೋಗಿ ಒಂದು 2 ಮನೆ ಕೊಟ್ಟು ಬರುವಂತೀವ. ನನಗೂ ಸುಸ್ತಾಗೈತಿ. ಅಲ್ಲಿ ಏನು ಕೆಲಸ ಮಾಡಿ ಮಾಡಿ ಸಾಕಾಗೈತೆ ನನಗೆ. ಒಂದು 2 ದಿನಾರ ಇಲ್ಲಾರ ಮಲ್ಕೊಂಡು ನಿದ್ದೆ ಬರಾಕತ್ತೈತಿ. ಒಂದು ಹಾಲು ಹಿಂಡಿ ಕೊಟ್ಟು ಹೋಗಿ ಮಕ್ಕೋತ ನಾನು. ಮತ್ತು ನಿನಗೆ ಎಲ್ಲ ಅಂದ್ರೆ ಆಗಂಗಿಲ್ಲ. ನೀನು ಹೋಗ್ಬೇಕಾರೆ ಡೈರಿಗೆ ಹಾಕಿ ಹೋಗಿ ಅನ್ಲ? ಇಲ್ಲ ನನಗೆ ಆಗಂಗಿಲ್ಲ, ಈಗ ಟೈಮ್ ಆಗೈತಿ. ತಿನ್ಲೇ ಬೇಡ, ನಾನು ಹಂಗೆ ಹೋಗ್ಬಿಡ್ಲ? ಪರವಾಗಿಲ್ಲ ಬಿಡ್ರೈತಿ, ನಾನು ಹೋಗಿ ಹಾಕಿ ಬರ್ತೇನಂತ. ಸರಿ ಸರಿ ಆಯ್ತು, ಅಷ್ಟು ಮಾಡ್ರಂಗಾರ. ನನಗೆ ಒಂದು ಡಬ್ರಿ ಯಾರ ಕೊಡು, ಇಲ್ಲ ಒಂದು ತಪ್ಪೇರಿ ಯಾರ ಕೊಡು, ಹಾಲು ಹಿಡ್ಕೊಂಬರ್ತೇನೆ ನಾನು. ಸರಿ ಐತಿ, ತೊಗೊಂಡು ಬರ್ತೇನೆ ರೀ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲೂ ಚಲೋದಿರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು, ಚಲೋ ಬರತ್ತಾವೇನ್ರಿ? ತಪ್ಪದ ನೋಡಿರಿ, ಹಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇನ್ನೂ ಹೆಚ್ಚು ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಹಾಗೆ ತಾಯಿ ಸತ್ತ ತವರೂರು ಕೂಡ ವಿಡಿಯೋ ಬರ್ತೈತಿ, ಅದನ್ನು ಕೂಡ ನೋಡಿರಿ, ಮಿಸ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಇನ್ನೊಂದು UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಕೂಡ ಜೀವನದಲ್ಲಿ ಕಷ್ಟನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ, ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಅದು. ಪ್ಲೀಸ್ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೂ ವ್ಯೂಸ್ ಬರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.